ಆಪರೇಷನ್ ಸಿಂಧೂರ ಬಳಿಕ ಬ್ರಹ್ಮೋಸ್ ಕ್ಷಿಪಣಿಗೆ ಭಾರಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಪಾಕಿಸ್ತಾನದ ಏರ್ಬೇಸ್ ಉಗ್ರ ನೆಲೆಗಳನ್ನು ಛಿದ್ರ ಮಾಡಿದ್ದು ಬ್ರಹ್ಮೋಸ್ ಕ್ಷಿಪಣಿ. ಈ ಬ್ರಹ್ಮೋಸ್ ಕ್ಷಿಪಣಿ ವೈರಿ ನೆಲೆಗಳನ್ನು ಛಿದ್ರ ಮಾಡುವಲ್ಲಿ ಯಶಸ್ವಿಯಾಗಿದೆ. ಇದು ಸ್ವದೇಶಿ ನಿರ್ಮಿತ ಕ್ಷಿಪಣಿ ಅನ್ನೋದು ಭಾರತದ ಹೆಮ್ಮೆ. ಭಾರತದ ಬ್ರಹ್ಮೋಸ್ ಕ್ಷಿಪಣಿಗಾಗಿ ಜಗತ್ತಿನ 17 ದೇಶಗಳಿಂದ ಈಗ ಬೇಡಿಕೆ ಬರ್ತಾ ಇದೆ. 400ರಿಂದ 800 ಕಿಲೋಮೀಟರ್ವರೆಗೂ ಕೂಡ ದಾಳಿ ಮಾಡೋ ಸಾಮರ್ಥ್ಯವನ್ನ ಈ ಬ್ರಹ್ಮೋಸ್ ಕ್ಷಿಪಣಿ ಹೊಂದಿದೆ. ಭಾರತ ಪಾಕಿಸ್ತಾನ ನಡುವಿನ ಯುದ್ಧದ ವೇಳೆ ಮೊದಲ ಬಾರಿಗೆ ಈ ಕ್ಷಿಪಣಿಯನ್ನ ಬಳಕೆ ಮಾಡಿತ್ತು. ಯಶಸ್ವಿಯಾಗಿ ಇದರ ಪ್ರಯೋಗ ನಡೆಸಿತ್ತು. ಭಾರತ ತನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡಿತ್ತು. ಪಾಕ್ ಏರ್ಬೇಸ್ ಮತ್ತೆ ಉಗ್ರ ನೆಲೆಗಳನ್ನು ಛಿದ್ರ ಮಾಡಿದಂತಹ ಈ ಮೇಡ್ ಇನ್ ಇಂಡಿಯಾ ಬ್ರಹ್ಮೋಸ್ ಕ್ಷಿಪಣಿಗೆ ಈಗ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಸುಮಾರು 17 ದೇಶಗಳು ಈಗ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತದಿಂದ ಖರೀದಿಸಬೇಕು ಅಂತ ಹೇಳಿ ಮುಂದಾಗ್ತಾ ಇದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಿಗದೆ ಈ ಬ್ರಹ್ಮೋಸ್ ಟಾರ್ಗೆಟ್ಗಳನ್ನು ರೀಚ್ ಆಗುವಲ್ಲಿ ಯಶಸ್ವಿಯಾಗಿದೆ. ಕ್ಷಿಪಣಿಗಾಗಿ ಜಗತ್ತಿನಾದ್ಯಂತ 17 ದೇಶಗಳಿಂದ ಬೇಡಿಕೆ ಹೆಚ್ಚಾಗಿದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕಣ್ತಪ್ಪಿಸಿ ಇದು ದಾಳಿ ನಡೆಸಿದಂತಹ ರೀತಿಯ ಶತ್ರುಗಳ ರಾಡಾರ್ ಕಣ್ಣುಗಳನ್ನು ತಪ್ಪಿಸಿ ಪಾಕಿಸ್ತಾನಕ್ಕೆ ನುಗ್ಗಿದಂತಹ ರೀತಿ ಹಲವು ದೇಶಗಳಿಗೆ ಇದು ಅಚ್ಚರಿಯನ್ನುಂಟು ಮಾಡಿದೆ. ಈ ಕ್ಷಿಪಣಿಯಿಂದಾಗಿಯೇ ಪಾಕಿಸ್ತಾನ ಕದನ ವಿರಾಮವನ್ನು ತಾನಾಗೆ ಬಂದು ಪ್ರಸ್ತಾಪಿಸಿತು. ಭಾರತದ ಮುಂದೆ ಮಂಡಿಯೂರ್ತು ಅನ್ನೋದು. ಈ ಕಾರಣಕ್ಕಾಗಿ ಈಗ ಬ್ರಹ್ಮೋಸ್ ಕ್ಷಿಪಣಿಯ ತಾಕತ್ತೇನು ಅನ್ನೋದು ಬಹಳಷ್ಟು ದೇಶಗಳಿಗೆ ಅರಿವಾಗಿದೆ. ಈ ಬ್ರಹ್ಮೋಸ್ ಕ್ಷಿಪಣಿ 400ರಿಂದ 800 ಕಿಲೋಮೀಟರ್ ರೇಂಜ್ ತಲುಪುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಭಾರತದ ಸ್ವದೇಶಿ ನಿರ್ಮಿತ ಬ್ರಹ್ಮೋಸ್ ಕ್ಷಿಪಣಿಗಳು ಇದು. ಇದನ್ನು ಖರೀದಿ ಮಾಡಬೇಕು ಅಂತ ಸಾಕಷ್ಟು ರಾಷ್ಟ್ರಗಳು ಈಗ ಮುಗಿಬೀಳ್ತಾ ಇದೆ. ಬ್ರಹ್ಮೋಸ್ ಕ್ಷಿಪಣಿಯ ಖರೀದಿಗೆ ಸುಮಾರು 17 ದೇಶಗಳು ಸರದಿ ಸಾಲಿನಲ್ಲಿ ನಿಂತಿವೆ. ಹಾಗಿದ್ರೆ ಯಾವೆಲ್ಲ ದೇಶಗಳಿಂದ ಇದಕ್ಕೆ ಬೇಡಿಕೆ ಬರ್ತಾ ಇದೆ ನೋಡ್ತಾ ಹೋಗೋಣ. ಫಿಲಿಪೈನ್ಸ್ ಏಕೈಕ ದೇಶ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಿತ್ತು ಈಗಾಗಲೇ. ಬಟ್ ಈಗ ಉಳಿದಿರುವ ರಾಷ್ಟ್ರಗಳನ್ನು ನೋಡ್ತಾ ಹೋಗೋದಾದ್ರೆ ಇಂಡೋನೇಷ್ಯಾದಿಂದ ಡಿಮ್ಯಾಂಡ್ ಇದೆ, ನಮಗೂ ಬ್ರಹ್ಮೋಸ್ ಬೇಕು ಅಂತ. ನಂತರ ವಿಯೆಟ್ನಾಂ ಕೂಡ ಭಾರತಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಮಲೇಷಿಯಾ ಹಾಗೆ ಥೈಲ್ಯಾಂಡ್ ಮತ್ತು ಸಿಂಗಾಪುರ ದೇಶಗಳು ಕೂಡ ನಮಗೂ ಬ್ರಹ್ಮೋಸ್ ಕ್ಷಿಪಣಿ ಬೇಕು ಅಂತ. ಬ್ರೂನಿ, ಬ್ರೆಜಿಲ್, ಚಿಲಿ, ಅರ್ಜೆಂಟೈನಾ, ವೆನೆಜುವೆಲಾ ಈ ರಾಷ್ಟ್ರಗಳು ಕೂಡ ಬ್ರಹ್ಮೋಸ್ ಕ್ಷಿಪಣಿಯ ತಾಕತ್ತಿಗೆ ಕ್ಷಮತೆಗೆ ಮಾರು ಹೋಗಿದ್ದಾವೆ. ಹೀಗಾಗಿ ಭಾರತದ ಬಳಿ ಡಿಮ್ಯಾಂಡ್ ಇಟ್ಟಿದೆ. ಇನ್ನು ಉಳಿದ ಹಾಗೆ ಈಜಿಪ್ಟ್, ಸೌದಿ ಅರೇಬಿಯಾ, UAE, ಕತಾರ್ ಮತ್ತು ದಕ್ಷಿಣ ಆಫ್ರಿಕಾ, ಬಲ್ಗೇರಿಯಾ ರಾಷ್ಟ್ರಗಳು ಕೂಡ ಬ್ರಹ್ಮೋಸ್ ಕ್ಷಿಪಣಿ ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.